ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಂದ ಲೆಕ್ಕ ಎಲ್ಲ ಕರೆಕ್ಟ್ ಆಗಿರ್ಲಿ. ಟೋಟಲ್ ಬಂದು ಯಾಕೆ ನಗ್ತಿದ್ಯಾ? ಏನಮ್ಮ ಮ್ಯಾರೇಜ್ ಲೈಫ್ ಸಕ್ಕದಾಗಿದೆ ಅನ್ಸುತ್ತೆ. ಚೆನ್ನಾಗೇ ನಡೀತಿದೆ. ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ, ಮಗ್ಳ ತರನೇ ನೋಡ್ಕೊಳ್ಳೋ ಮನೆಯವರು. ಇನ್ನೇನ್ ಬೇಕು ಹೇಳು? ನಾನ್ ಅದ್ರ ಬಗ್ಗೆ ಕೇಳ್ತಿಲ್ಲ, ನಿನ್ ಕತ್ ಮೇಲೆ ಆಗಿದ್ಯಲ್ಲ ಮಾರ್ಕು, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಏನು ಮಲ್ಲಿಗೆಯ ಬಾನಿಯ ಸೂರ್ಯರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರ್ಯರಿ ಮ್ಯಾಲೆ. ಏನಾಗಿದ್ಯೋ? ಏನಾಯ್ತಾ? ಕೆಂಪಾದವೋ ಎಲ್ಲ ಕೆಂಪಾದವೋ. ಹೇಗೆ ಆಯ್ತು? ಹೌದಮ್ಮ, ಲವ್ ಎಚ್ ಆಗಿರೋದು ನಿಮ್ಗೆ, ಪ್ರಶ್ನೆ ಮಾತ್ರ ನನ್ಗೆ. ನೀನ್ ಅನ್ಕೊಂಡಾಗೇನೋ ಆಗಿಲ್ವಾ? ಏನೋ ಏನು ನಡ್ತಿಲ್ಲ ಅಂದ್ರೆ ಹೆಂಗೋ? ಏನಾದ್ರೂ ಸಮಸ್ಯೆನಾ? ಬಿಡ್ತು ಅನ್ನೆ. ನೀನ್ ಹೇಳೋ ತರಲ್ಲ ಏನೂ ಇಲ್ಲ, ಇನ್ನೂ ಏನು ನಡೆದಿಲ್ಲ ಅಷ್ಟೆ. ಏನೇ ಹೇಳ್ತಾ ಇದ್ಯಾ? ಮದ್ವೆ ಆಗಿ ಇಷ್ಟ್ ದಿನ ಆದ್ರೂ ಫಸ್ಟ್ ನೈಟ್ ಆಗಿಲ್ವಾ? ಓ, ಹನಿಮೂನ್ಗೆ ಅಂತ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ? ಅದೆಲ್ಲ ಏನು ಇಲ್ಲ ಕಣ, ಏನೊಂದು ಪ್ರಾಬ್ಲಮ್ ಆಗ್ತಿಲ್ಲ ಅಷ್ಟೇ. ಏನೋ ಇದು ಹೊಸ ಕತೆ. ಈ ತರ ಫಸ್ಟ್ ನೈಟ್ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಎಲ್ರು ಮದುವೆ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ. ಲವ್, ನಿಮ್ಮಮ್ಮ ಮದುವೆ ಕಂಡೀಷನ್ ಹಾಕಿದ್ರಲ್ಲ, ಅದ್ರಲ್ಲಿ ಇದು ಇದೆ ಹೆಂಗೋ? ಅದೆಲ್ಲ ಏನಿಲ್ಲ ಅಂತ ಹೇಳಿಲ್ವೇನ, ಏನೊಂದು ಪ್ರಾಬ್ಲಮ್ ಆಗ್ತಿಲ್ಲ ಅಷ್ಟೇ. ನೋಡೋಣ ಅದೇವ್ ರೀತಿ ಏನಿದೆ ಅಂತ. ಇದನ್ನು ದೇವ್ರ ಮೇಲೆ ಆಗ್ತಿಯಲ್ಲೇ. ಮದ್ವೆ ಆಗಿದ್ಯಾ, ಜಾಲಿಯಾಗಿ ಲೈಫ್ ಲೀಡ್ ಮಾಡು. ಅದನ್ ಬಿಟ್ಟು ಅದು ಇದು ಅಂತ ಯೋಚನೆ ಮಾಡ್ಬೇಡ. ಹರಿಯವ್ರ ಹತ್ರ ನಾನ್ ಮಾತಾಡ್ಲಾ? ಲೆಕ್ಚರ್ ಕೊಡೋದ್ ಬಿಟ್ಟು ಕರೆಕ್ಟಾಗಿ ಲೆಕ್ಕ ಮಾಡು. ಇನ್ನೊಂದು ಲೆಡ್ಜರ್ ಅಲ್ಲಿ ಹೋಗಿ ತಗೊಂಬೋಗು. ಲವ್, ಬರೀ ಕೆಲಸ ಅಂತ ಯೋಚನೆ ಮಾಡ್ಕೊಂಡಿದ್ರೆ ಜೀವನ ಮುಂದೆ ಸಾಗಲ್ಲ ಕಣೋ. ಸ್ವಲ್ಪ ಜೋಶ್ ಬೇಕು. ಇಷ್ಟು ಸಾಕಾಗಲ್ಲ, ಇನ್ನೂ ಸ್ವಲ್ಪ ಬೇಕು. ಬೇಗ ಶಾಸ್ತ್ರ ಮುಗಿಸು. ಅಪ್ಪ ದೇವ್ರೆ, ಹೋಗ್ ಕೆಲಸ ನೋಡು. ಶಾಸ್ತ್ರ ಕಣ, ಕೆಲಸ ನೋಡೋಗು ಅಂದೆ. ಮುಗಿಸು ಮುಗಿಸು. ಹಲೋ, ಯಾರು? ನೀನಾ? ಮತ್ತ್ಯಾಕೆ ಫೋನ್ ಮಾಡಿದ್ಯಾ? ಕಾರಣ ಇಲ್ಲದೆ ಈ ಸುಧೀರ ಫೋನ್ ಮಾಡಲ್ಲ ಅಂತ ನಿನ್ಗೂ ಗೊತ್ತಲ್ವಾ ಚಿನ್ನ? ನಿನ್ನ ಹತ್ರ ಮಾತಾಡೋದಕ್ಕೆ ನನ್ಗೇನು ಇಲ್ಲ. ಮೊದಲು ಫೋನ್ ಇಡು, ಇಲ್ಲಾಂದ್ರೆ ನಾನೇ ಫೋನ್ ಕಟ್ ಮಾಡ್ತೀನಿ ಅಷ್ಟೇ. ತಾಳ್ಮೆ ತಾಳ್ಮೆ. ನಿಮ್ಮ ಮನೆ ಮುಂದೆನೆ ಕೂತಿದ್ದೀನಿ, ನೀನೇನಾದ್ರೂ ಫೋನ್ ಕಟ್ ಮಾಡಿದ್ರೆ ಮನೆ ಹೊರಗಡೆ ಬಂದು ನೋಡೋ ಶ್ರಮ ತಗೋಬೇಡ. ಮನೆ ಹೊರಗಡೆ ಕೂತಿದ್ದೀನಿ ಅಂದ್ರೆ ಮನೆ ಹತ್ರ ಬರ್ತಾ ಇದ್ದೀನಿ ಅಂತ ಅರ್ಥ. ಯಾಕೆ ನನ್ನ ಜೀವ ತಿಂತಾ ಇದೆಯಾ? ನಿನ್ ಏನ್ ಬೇಕು? ಈಗ ಬಂದೇನೋ ಟ್ರ್ಯಾಕ್ಗೆ. ಇದನ್ನ ಮೊದಲೇ ಹೇಳಿದ್ರೆ ನಿನ್ನ ಎದುರಿಸ್ತಾನೆ ಇರ್ಲಿಲ್ಲಪ್ಪ. ಏನಿಲ್ಲ, ಅರ್ಜೆಂಟ್ ಆಗೋದು 25,000 ಬೇಕು. ಪಟ್ ಅಂತ ಫೋನ್ ಟ್ರಾನ್ಸ್ಫರ್ ಮಾಡ್ತೀಯಾ? 25,000ನಾ? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದನೋ ಬರ್ಬೇಕು? ಈಗಾಗ್ಲೇ ನೀನ್ ಕಿತ್ಕೊಂಡಿರೋ ತಾಳಿ ಸರದ ಬಗ್ಗೆ ಏನಾಯ್ತು ಎತ್ತಾಯ್ತು ಅಂತ ಕೇಳಿದಾಗ ನಾನು ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಈಗ ಮತ್ತೆ ಎಲ್ಲಿಂದ ತರ್ಲಿ ನಾನು? ಅದೆಲ್ಲ ನಿಂತಲ್ಲೇ ನೋವು. ದುಡ್ಡು ಕಳ್ಸಕ್ಕೆ ಏನಾದರೂ ಲೇಟ್ ಆದರೆ ನಾನೇ ಒಳಗಡೆ ಬಂದು ತಗೊಂಡೋಗ್ಬೇಕಾಗುತ್ತೆ. ಇಷ್ಟೇ ನಾನು ಹೇಳಬೇಕಾಗಿರೋದು. ಬಾಯ್. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಈ ತರ ಶಿಕ್ಷೆ ಕೊಡ್ತಿದ್ಯಾ ದೇವ್ರೆ?
25,000 ರೂಪಾಯಿ ಎಲ್ಲಿಂದ ತರಲಿ, ಹೇಗೆ ಹೊಂದಿಸ್ಲಿ? $15,000 ಇದೆ, ಇನ್ನೂ 10,000 ಬೇಕು. ಏನ್ ಮಾಡ್ಲಿ?